ಆತ್ಮಹತ್ಯೆಗೆ ಶರಣಾದ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶ್ ಪವಿತ್ರ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಕೊಟ್ಟಿದ್ರಾ? ಒಂದು ಕಡೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪವನ್ನು ಹೊತ್ತಿರುವ ಪವಿತ್ರ ಗೌಡ A1 ಆರೋಪಿ. ಇದರ ನಡುವೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣಕ್ಕೆ ಪವಿತ್ರ ಗೌಡಗೆ 2 ಕೋಟಿ ಹಣ ಸಂದಾಯವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಸೌಂದರ್ಯ ಜಗದೀಶ್ ಇಂದ 2 ಕೋಟಿ ಹಣ ವರ್ಗಾವಣೆಯ ಆರೋಪ ಕೇಳಿಬಂದಿದ್ದು ಪ್ರಕರಣದ ಅಸಲಿ ತನಿಖೆಗೆ ಮಹಾಲಕ್ಷ್ಮಿ ಲೇಔಟ್ನ ಪೊಲೀಸರು ಇಳಿದಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಪವಿತ್ರಾಗೆ ಸೌಂದರ್ಯ ಜಗದೀಶ್ ನಿರ್ಮಾಪಕ ಅವರ ಅಕೌಂಟ್ನಿಂದ ಹಣ ವರ್ಗಾವಣೆ ಆಗಿದೆಯಾ? ಬ್ಯಾಂಕ್ ಹಾಗೂ ಸಬ್ ರಿಜಿಸ್ಟರ್ ಆಫೀಸ್ನಿಂದ ದಾಖಲಾತಿಯ ಪರಿಶೀಲನೆ ಕೂಡ ಆಗ್ತಾ ಇದೆ. ದಾಖಲಾತಿಗಳ ಸತ್ಯಾಸತ್ಯತೆ ಪರಿಶೀಲನೆಗೆ ಪೊಲೀಸರು ಸದ್ಯ ಇಳಿದಿದ್ದಾರೆ. ಸುಮಾರು 2 ತಿಂಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ರು ಚಿತ್ರ ನಿರ್ಮಾಪಕ ಮತ್ತು ಉದ್ಯಮಿ ಕೂಡ ಸೌಂದರ್ಯ ಜಗದೀಶ್. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಆಪ್ತೆ ಪವಿತ್ರ ಗೌಡ ನಡುವೆ ಹಣಕಾಸಿನ ವ್ಯವಹಾರ ನಡೆದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸೌಂದರ್ಯ ಜಗದೀಶ್ ಅವರು ಇದೀಗ 2017ರ ಸುಮಾರಿಗೆ ಪವಿತ್ರ ಗೌಡ ಅವರ ಅಕೌಂಟ್ಗೆ ಕೋಟಿ ಹಣವನ್ನ ಹಾಕಿದ್ದಾರೆ. ಯಾಕೆ ಈ ಪ್ರಕರಣ ಅದು ಲಿಂಕ್ ಪಡೆದುಕೊಳ್ತಾ ಇದೆ ಅಂದಾಗ, ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ರು. ಅವರು ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಕಾರಣ ವ್ಯವಹಾರಗಳು ಏನೋ ಹೆಚ್ಚುವರಿ ಸಾಲದಲ್ಲಿ ಸಿಗಾಕೊಂಡ್ರು, ಸ್ನೇಹಿತರೆ ನಂಬಿಸಿ ಕತ್ಕೊಯ್ದುಬಿಟ್ರು, ಇಂತಹ ಆರೋಪಗಳನ್ನೆಲ್ಲ ಸ್ವತಃ ಖುದ್ದಾಗಿ ಅವರ ಪತ್ನಿಯೇ ಮಾಡಿದ್ರು, ಸೌಂದರ್ಯ ಜಗದೀಶ್ ಅವರ ಪತ್ನಿ. ಇದರ ನಡುವೆ ಇದೀಗ ಮರ್ಡರ್ ಕೇಸ್ ಒಂದರಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವ್ರಿಗೂ ಕೂಡ ಇವರ ಅಕೌಂಟ್ನಿಂದ ಸುಮಾರು 2 ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ಚುರುಕಾಗಿದೆ. ತನಿಖೆಯ ನಂತರ ಏನು ಎತ್ತ ಸತ್ಯಾಸತ್ಯತೆ ಏನು ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ.